ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು BRF ಸಬ್ಜೆಕ್ಟ್ ನಲ್ಲಿ ಕೇಳುವಂತಹ ಕೇಸ್ ಸ್ಟಡಿ ಮತ್ತು ಅದಕ್ಕೆ ಬರೆಯಬೇಕಾದ ಉತ್ತರವನ್ನ ಡಿಸ್ಕಷನ್ ಮಾಡೋಣ. ಮೊದಲನೇದ್ದು, ಆದರ್ಶನು ಭುವನ್ಗೆ 50 ಲಕ್ಷದ ಮೌಲ್ಯದ ಮನೆಯನ್ನು 5 ಲಕ್ಷಕ್ಕೆ ಮಾರಾಟ ಮಾಡಲು ಒಪ್ಪಿರುತ್ತಾನೆ. ಈ ಒಪ್ಪಂದ ಊರ್ಜಿತವಾಗಿದೆಯೇ ಸಮರ್ಥಿಸಿ. ಇದಕ್ಕೆ ಉತ್ತರ ನೀವೇನ್ ಬರಬೇಕಂದ್ರೆ, ಈ ಪ್ರಕರಣ ಊರ್ಜಿತವಾಗಿಲ್ಲ, ಏಕೆಂದರೆ ಆದರ್ಶ ತನ್ನ ಮನೆಯನ್ನು ಯಾರಿಗಾದರೂ ಯಾವ ಬೆಲೆಗಾದರೂ ಮಾರಾಟ ಮಾಡಬಹುದು. ಬರೀ ಮಾತು ಹೇಳಿದ್ದಾನಷ್ಟೇ, ಮಾಡಿಕೊಡ್ತೇನೆ ಅಂತ ಹೇಳಿ, ಆದ್ರೆ ಯಾವುದೇ ಅಗ್ರಿಮೆಂಟ್ ಇಲ್ಲ, ಮಾರಾಟ ಮಾಡಿಲ್ಲ. ಇನ್ನು ಮುಂದೆ ಬೆಲೆನ ಬದಲಾಯಿಸಬಹುದು ಅಥವಾ ಪಾರ್ಟಿನೇ ಬದಲಾಯಿಸಬಹುದು. ಅಪ್ರಾಪ್ತ ವಯಸ್ಸಿನ ಕಿರಣ್ ದೀಪಕ್ ನಿಂದ 25,000 ಸಾಲವನ್ನು ಪಡೆದಿರುತ್ತಾನೆ. ನಿಗದಿತ ಸಮಯದಲ್ಲಿ ಮರುಪಾವತಿಸಲು ವಿಫಲನಾಗಿದ್ದಾನೆ. ಸಾಲ ವಸೂಲಾತಿಗಾಗಿ ಈತನ ಮೇಲೆ ಮೊಕದ್ದಮೆ ಕೊಡಬಹುದೇ? ಕಾರಣ ತಿಳಿಸಿ. ಈ ಒಪ್ಪಂದವು ಊರ್ಜಿತವಾಗಿಲ್ಲ, ಆತನ ಮೇಲೆ ಯಾವುದೇ ರೀತಿಯ ದಾವೆ ಹೂಡಲು ಬರುವುದಿಲ್ಲ, ಏಕೆಂದರೆ ಹಣ ಪಡೆದಿರುವ ವ್ಯಕ್ತಿ ಅಪ್ರಾಪ್ತನಾಗಿರುವುದರಿಂದ ಕಾನೂನಿನಡಿ ಆತನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲು ಬರುವುದಿಲ್ಲ. ಎರಡು ಕೊಟ್ಟಂತ ಕ್ವಶನ್ ಊರ್ಜಿತವಾಗಿಲ್ಲ. ಒಂದನೇದ್ರ ಕಾರಣ ತನ್ನ ಮನೆನ ಯಾವುದೇ ಬೆಲೆಗಾದ್ರೂ ಯಾರಿಗಾದ್ರೂ ಮಾರಾಟ ಮಾಡಬಹುದು. ಎರಡನೇದ್ದು ಊರ್ಜಿತವಾಗಿಲ್ಲ, ಯಾಕಂದ್ರೆ ಅವನು ಅಪ್ರಾಪ್ತ ವಯಸ್ಸು 18 ವರ್ಷದ ಒಳಗಿನ ವ್ಯಕ್ತಿ ಆಗಿರೋದ್ರಿಂದ ಕಾನೂನಿನಡಿ ಅವನ ವಿರುದ್ಧ ಮೊಕದ್ದಮೆ ಹೂಡೋಕೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಈ ಕೇಸ್ ಸ್ಟಡಿ ಉತ್ತರವನ್ನ ನೀವು ಬರೀಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.